ರಿಯಲ್ ಲೈಫ್ ವೇದಿಕೆಯನ್ನು ವೀಕ್ಷಣೆ ಮಾಡ್ತವ್ರಂಥ ಪ್ರೇಕ್ಷಕರಿಗೆ ಸ್ವಾಗತ. ಇಂದಿನ ವಿಚಾರ ದೈವದ ಅಸ್ತಿತ್ವ, ದೈವದ ಅನುಗ್ರಹ. ಯಾಕೆ ಈ ವಿಚಾರ ಬಂತು? ನನಗೆ ಒಬ್ರು ಕ್ಲೈಂಟ್ ಬಂದು, ಸ್ವಾಮಿ ನಾನು ಒಬ್ರು ದೇವ್ರ ಮೈ ಮೇಲೆ ಬರ್ತಾರೆ, ಸೊ ಅವರು ಕೆಲವೊಂದೆಲ್ಲ ಪರಿಹಾರಗಳನ್ನ ಹೇಳಿದರು, ನಾ ಅದನ್ನೆಲ್ಲ ಮಾಡಿಸ್ದೆ. ಆದರೆ ಮತ್ತೆ ಏನು ಸೊಲ್ಯೂಷನ್ ಸಿಗದ್ರೆ ಮತ್ತೆ ಹೋದಾಗ ಇನ್ನೊಂದು ಪರಿಹಾರ ಕೊಟ್ಟರು, ಅದನ್ನೂ ಮಾಡಿಸ್ದೆ. ಈ ರೀತಿ ಹೇಳ್ತಿದ್ರು. ಆದರೂ ಸಮಸ್ಯೆಗಳು ಯಾಕೋ ಬಗೆಹರಿದಿಲ್ಲ ಅಂತ ಹೇಳಿದ್ರು. ನಾನು ಅವ್ರಿಗೊಂದು ಪ್ರಶ್ನೆ ಮಾಡಿ ಒಂದು 100 ರೂಪಾಯಿ ನೋಟ್ ಕೊಟ್ಬಿಟ್ಟು ಕಳಿಸ್ದೆ. ನೆಕ್ಸ್ಟ್ ಟೈಮ್ ನೀವು ಅವ್ರ ಹತ್ರ ಹೋದಾಗ ಯಾರು ದೇವ್ರ ಮೈ ಮೇಲೆ ಬಂದಿದೆಯೋ ಅವ್ರ ಹತ್ರ ಆ ನೋಟಲ್ಲಿರೋ ಸೀರಿಯಲ್ ನಂಬರ್ನ ಹೇಳಿ ಅಂತ ಕಳಿಸ್ಕೊಟ್ಟೆ. ಸೊ ಅವರು ಆ ದೇವ್ರ ಮೈ ಮೇಲೆ ಬರೋರನ್ನ ಭೇಟಿ ಮಾಡಿ, ನಿಮಗೆ ದೇವರು ಮೈ ಮೇಲೆ ಬಂದಿದೆಯಲ್ಲ, ಈ ನೋಟಲ್ಲಿರೋ ಸೀರಿಯಲ್ ನಂಬರು ಏನು ಅಂತ ಹೇಳ್ಬೋದಾ ಅಂತ ಕೇಳಿದ್ದಾರೆ. ಅದಕ್ಕೆ ಅವರು ಉತ್ತರನೇ ಇಲ್ಲ. ಹಾಗಾದರೆ ದೇವರು ಮೈ ಮೇಲೆ ಬರುತ್ತಾ ಅನ್ನೋದು ಪ್ರಶ್ನೆ. ಅದೇ ರೀತಿ ನಾವು ದೇವಸ್ಥಾನಗಳಿಗೆ ದೇವ್ರ ದರ್ಶನ ಮಾಡ್ಕೊಂಬರ್ತೀವಿ, ಸಂಕಲ್ಪ ಮಾಡ್ತೀವಿ, ಪೂಜೆಗಳನ್ನ ಮಾಡಿಸ್ತೀವಿ, ಎಲ್ಲನೂ ಮಾಡ್ತೀವಿ. ಆದರೂ ಕೂಡ ಕೆಲವೊಂದು ಆಗ್ತಾ ಇದೆ, ಸರಿ ಹೋಗ್ತಾ ಇದೆ, ಸಮಸ್ಯೆಗಳು ಹಾಗೇ ಇದೆ. ಸೊ ಈ ರೀತಿ ಗೊಂದಲಗಳು, ಸಮಸ್ಯೆಗಳು ನಿಮ್ಮಲ್ಲಿ ಸಾಕಷ್ಟಿದೆ ಅನ್ನೋದಾದರೆ ನೀವು ಕರ್ಮ ಸಿದ್ಧಾಂತಗಳಲ್ಲಿ ಮತ್ತೆ ಸರಿಯಾದ ಮಾರ್ಗದರ್ಶನಗಳಲ್ಲಿ ನೀವು ದೈವದ ಅನುಗ್ರಹನ ಹೇಗೆ ಪಡ್ಕೊಳ್ಬೋದು ಅನ್ನೋ ಪ್ರಶ್ನೆ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಈ ವಿಡಿಯೋ ಕೊನೆಯಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ಸಮಸ್ಯೆಗಳನ್ನ ಡ್ರಾಪ್ ಮಾಡಿ, ಮೆಸೇಜ್ ಮಾಡಿ. ಇದೇ ರೀತಿ ಹಲವಾರು ಪ್ರಶ್ನೆಗಳು ನನ್ನ ರಿಯಲ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿದೆ. ಆ ಲೀಸ್ಟ್ನಲ್ಲಿ ಇರುವ ಪ್ರಶ್ನೆಗಳು ನಿಮ್ಮದಾಗಿದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಡಿಸ್ಕಸ್ ಮಾಡೋಣ. ನಿಮ್ಮ ನೆಮ್ಮದಿಯ ಜೀವನಕ್ಕೆ ರಿಯಲ್ ಲೈಫ್ ವೇದಿಕೆ. ಧನ್ಯವಾದಗಳು.